ಅತ್ಯುದ್ರಿಕ್ತ ವಿದೋಷಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನಪ್ರಕಾಶಾವೃತಿ ಕಾಂತಾಮೋಕ್ಷವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ. ಏನಾಗಿತ್ತೀಗ ಒಬ್ಬನ ಕರ್ಕೊಂಬಂದಾಗಿದೆ, ಬಿಟ್ಬಿಟ್ಟಿದ್ದಾರೆ ಕಣ್ಣು ಕಟ್ಟಿಸಿ. ಅಜ್ಞಾನ ಬಂದಿದೆ, ಎಲ್ಲಿಂದ ಬಂದಿದೆ ನಿಮಗೆ ಗೊತ್ತಿಲ್ಲ, ಎಲ್ಲಿಂದ ಬಂದೆ ಮುಂದೆ ಅಂತ ಪಯಣ ಗೊತ್ತಿಲ್ಲ ನನಗೆ. ನಾವು ಊರು ವಾಪಸ್ ಹೋಗ್ಬೇಕೀಗ. ಅವ್ರು ಕಿಡ್ನ್ಯಾಪ್ ಮಾಡ್ದಂದು ಇಟ್ಬಿಟ್ಟಿದ್ದಾರೆ, ಕಣ್ಣು ಕಟ್ಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಏನು ದಾರಿನೂ ಗೊತ್ತಿಲ್ಲ ಅಂತ. ಕಣ್ಣು ಕಟ್ಟೋದು ಅಂದರೆ ಅಜ್ಞಾನ, ದೃಷ್ಟಿ ಕಾಣೋದಿಲ್ಲ ಅಂತ ಅರ್ಥ. ಕಾಣೋದಿಲ್ಲ. ಅವಾಗ ಏನು ಮಾಡ್ತಾನಂತ ಸುಮ್ಮನೆ ಕೊಡೋದಿಲ್ಲ, ವಾಪಸ್ ಹೋಗ್ಬೇಕಾಗಿದೆ. ಏನು ಮಾಡ್ತಾನಂತ ಕೇಳ್ತಾನೆ, ಈ ಊರಿಗೆ ಗೊತ್ತಾ ನಿಮಗೆ, ಗಾಂಧಾರದವನು ನಾನು, ಗಾಂಧಾರ ಯಾವ ಕಡೆ ಬರುತ್ತೆ ಕೇಳ್ತಾ 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 ಗೈಡೆನ್ಸ್ ಮಾಡ್ತಾರೆ, ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಆಚಾರ್ಯವಾನ್ ಪುರುಷೋ ವೇದ. ಗುರುಗಳು ಅಂತಿರ್ಬೇಕು. ಗುರುಗಳ ಮೂಲಕ ಏನು ಮಾಡಬೇಕು, ನಾವು ಆ ವಿಷಯವನ್ನು ತಿಳಿಬೇಕು. ತಾನೇ ಸುಮ್ಮನೆ ಹೋಗ್ತಿದ್ರೆ ಎಲ್ಲೋ ಆಪೋಸಿಟ್ ಹೋಗೋದು ಇನ್ನೂ ಮೊದಲಿಗಿಂತ ಹೋಪ್ಲೆಸ್ ಆಗುತ್ತೆ, ದೂರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕು, ಯಾವಾಗಲೂ ಕೇಳ್ಕೊಂಡು ಹೋಗೋದು. ಆದರೆ ಯಾರನ್ನೂ ಕೇಳಬಾರ್ದು, ಆಚಾರ್ಯನೇ ಕೇಳಬೇಕು. ಆಚಾರ ಅಂದರೆ ಯಾರು, ಅದಕ್ಕೂ ಡೆಫಿನೇಷನ್ ಮತ್ತೆ ಆಚಾರ. ಆಚಿರೋತೆ ಆಚಾರ, ಆಚಾರಾನ್ ಗ್ರಾಹಯತ್ಯಪಿ ಸ್ವಯಂ ಆಚರತೆ ಎಷ್ಟು ತಮ್ಮ ಆಚಾರ್ಯಂ ಪ್ರತಿಷ್ಠತೆ. ಇಷ್ಟು ಗುಣ ಇದ್ದರೆ ಆಚಾರ್ಯ. ನಮ್ಮ ಪ್ರಕಾರ ಸ್ವಾಮಿಗಳು ಬಂದರು, ಆಚಾರ್ಯ ಬಂದರು. ಯಾರು ದೊಡ್ಡವರು? ಸ್ವಾಮಿಗಳು ದೊಡ್ಡವರು. ಇಲ್ಲ ಹಾಗಲ್ಲ, ಬದ್ಧಾಚಾರ್ಯ ಆಗಿದ್ದರೆ ಸ್ವಾಮಿಗಳಿಂದ ಕಡಿಮೆ ಆಗಿಬಿಡ್ತಾರೆ. ಅದು ಆಚಾರ್ಯ ಪೋಸ್ಟ್ ಭಾರಿ ದೊಡ್ಡ ಪೋಸ್ಟು. ಆಚಾರ್ಯ ಪೋಸ್ಟ್ ಏನು ಮಾಡುತ್ತೆ ಅಂದರೆ, ಸ್ವಾಮಿಗಳು ಎಲ್ಲರಿಗೂ ಹೇಳಬೇಕು ಅಂತೇನಿಲ್ಲ, ಆಚಾರ್ಯ ಹೇಳಬೇಕು. ಅವರು ನಾನು ಮಾಡಿ ತೋರಿಸ್ಬೇಕು, ಮಾಡಿಸ್ಬೇಕು. ಮೂರು ಜ್ಞಾನ ಇರಬೇಕಾದ್ರೆ ಆಚಾರ ಗೊತ್ತಿರಬೇಕು, ಆಚಾರ ಅನುಸರಣೆ ಮಾಡಬೇಕು, ಆಚಾರ ಅನುಸರಣೆ ಮಾಡಿಸ್ಬೇಕು. ಅದು ಆಚಾರ್ಯ ಅಂತ ಪದವಿ ಅದು. ಮತ್ತು ಹೆಡ್, ಇದಕ್ಕೆ ಜ್ಞಾನ ಪ್ರಪಂಚಕ್ಕೆ ಹೆಡ್ ಏನಂತ ಕರೀತಾರೆ, ಆಚಾರ್ಯ ಅಂತ ಕರೀತಾರೆ. ಅಂಥವ್ನು ಹುಡುಕ್ಬೇಕೆ ಹೊತ್ತು ಯಾರ್ಯಾರನ್ನ ಹುಡುಕಬಾರ್ದು. ಆಚಾರ್ಯವಾನ್ ಪುರುಷೋ ವೇದ. ನಮಗೆ ಶ್ರೀಮದ್ ಆಚಾರ್ಯವಾನ್ ಪುರುಷೋ ವೇದ, ಅಷ್ಟು ವೆರಿ ಸಿಂಪಲ್. ಯಾಕಂದರೆ ಅಂಥ ಆಚಾರ್ಯರು ಸಿಗ್ತಾರೆ. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಇನ್ನೊಂದು 10-20 ಸಾವಿರ ವರ್ಷ ಆದಮೇಲೆ ಆಚಾರ ಅವತಾರ ಮಾಡಿದ್ರಂತೆ. 10-20 ಸಾವಿರ ವರ್ಷ ಎಲ್ಲ ತೋರಿಸ್ಬೇಕು ನಾವು. ಏನಿಲ್ಲ, ತೀರಾ 1000 ವರ್ಷ ಕೂಡ ಆಗಿಲ್ಲ ಇನ್ನೂ ಕೂಡ. ವೆರಿ ನಿಯರ್. ಸೂರ್ಯ ಹೊಟ್ಟು ಭಾಳ ಬೇಗ ನೋಡಿದರೆ ಹಾಗೆ ಹಾಗೆ ಗೊತ್ತಾ. 7 ಗಂಟೆಯಿಂದ ಸೂರ್ಯ ನೋಡಿ 1 ಗಂಟೆ ಆಗಿದೆ ಅಷ್ಟೇ. ಅಷ್ಟು ಹತ್ತಿರದಲ್ಲಿದೆ. ಅದು ಇಂಪ್ಯಾಕ್ಟ್ ಜಾಸ್ತಿ ಇರಬೇಕಾಗ ಅಲ್ಲೇನೆ. ಈಗಷ್ಟೇ ಬರೆಯಿಂದ ಇಳಿಸಿದ್ದಾರೆ ಏನಿರ್ಬೇಕು, ಅದು ಬಿಸಿ ಬಿಸಿ ಇರಬೇಕು ತಾನೆ. ಸ್ವಲ್ಪ ಥರ ಆರೋಗ್ಬಿಟ್ಟು ಸನ್ನಿಧಾನ ಭಾರಿ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಅಡ್ವಾಂಟೇಜ್ ತೊಗೋಬೇಕು ಮಾಡ್ತಾರೆ. ಆ ರೀತಿ ಆಗುತ್ತೆ. ಅದು ದಾರಿ ತೋರಿಸ್ತಾರೆ, ಕೊನೆಗೆ ಹೋಗಿ ದಾರಿ ಮುಟ್ಟಿಬಿಡ್ತಾನೆ. ಅದೇ ನಮ್ಮ ದಾರಿ ಯಾವುದಯ್ಯ ವೈಕುಂಠಕ್ಕೆ. ಇಲ್ಲಿ ದಾರಿ ಯಾವುದಯ್ಯ ಗಾಂಧಾರಕ್ಕೆ ಅಂತ ಕೇಳ್ತಾರೆ. ಈಗ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳ್ತಾನೆ. ಹಾಗಾಗಿ ಮಹಿದಾಸ ಸ್ತೈತರೇಯ ಇದಿಷ್ಟು ಕೂಡ ನಡೀತು. ಇದಾದ ಮೇಲೆ ಮುಂದಿನ ವಿಷಯ ಆಚಾರ್ಯವಾನ್ ವೇದ. ಸ್ವತೋ ಅನ್ಯೋಸ್ತಿ ಪರೋ ದೇಹ ಇದು ಜ್ಞಾಯೇತ ಮೇ ಕಥಂ. ಅದೆಲ್ಲ ಆದಮೇಲೆ ಕೊನೆ ಬಂದಿತ್ತು. ಎಲ್ಲಿತ್ತಿದ್ದು, ಯಥಾ ಪುಂಸೋ ಅಸ್ವತಂತ್ರತ್ವಂ ತಜ್ಞಾಪಯತು ಮಾ ಭವಾನ್ ಇತ್ಯುಕ್ತವು ಹೇ. ಅದೆಲ್ಲ ಭೇದ ಜ್ಞಾನಿನಾಂ ದೋಷಃ ಕೀದೃಶಃ ಕಥಂ ದೃಶ್ಯತೆ. ಅದಕ್ಕೆ ಆಚಾರ್ಯವಾನ್ ಅದೆಲ್ಲ ಆಯಿತು. ವಾಂಗ್ ಮನಸ್ಸಿ ಈಗ ಇನ್ನೂ ಮುಂದೆ ಹೇಳಿದ. ಅದಾದ್ಮೇಲೆ ಮುಂದೆ ಕೆಲವು ಹೇಳ್ತಾರೆ ಮತ್ತೆ. ಆಚಾರ್ಯವಾನ್ ಪುರುಷೋ ವೇದ ಆಯ್ತು. ಏನಂದರೆ ಅಥ ಕಥಂ ಸ ಜ್ಞಾಯತೆ. ದೇವ್ರನ್ನ ಹೇಗೆ ತಿಳ್ಕೋಬೇಕು ಅಂದರೆ, ವಿಷ್ಣುನೇ ದೇವರು. ಭಿನ್ನ ಇತ್ಯತ್ರ ಚಾದ. ದೇವರು ನಮ್ಮಿಂದ ಭಿನ್ನ ಅಂತ ಮೊದಲು ಜ್ಞಾನ ಬರಬೇಕು. ಬಂದಿರೋ ಊರು ಬೇರೆ, ಇರಬೇಕಾದ ಊರು ಬೇರೆ, ಮತ್ತು ಜ್ಞಾನ ಇರಬೇಕು. ಮತ್ತು ನಾನು ಬೇರೆ, ಹೇಳೋರು ಬೇರೆ ಅಂತ ಗೊತ್ತಿರಬೇಕು. ಇದುವರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇತ್ಯತ್ರ ಚಾಬ್ರವಿ ಯಥೈವ ಅನ್ಯೋಪದೇಶೇನ ಬದ್ಧಾಕ್ಷಃ ಸ್ವಗೃಹಂ ವ್ರಜೆ. ಕಣ್ಣು ಕಟ್ಟಲ್ಪಟ್ಟವನು ಇನ್ನೊಬ್ಬರ ಮಾತನ್ನು ಕೇಳಿ ಹೇಗೆ ತನ್ನ ಮನೆಯನ್ನು ಸೇರಿಕೊಡ್ತಾನೋ ಹಾಗೆ ತಥಾ ಆಚಾರ್ಯೋಪದೇಶೇನ ಭಿನ್ನಮೀಶಂ ವ್ರಜೇತ್ ಪುಮಾನ್. ಆದ್ದರಿಂದ ಗುರುಗಳು ಹೇಳಿದಾಗ ತನ್ನಿಂದ ಭಿನ್ನನಾದ ಪರಮಾತ್ಮನನ್ನು ಅವ್ರ ಮಾತನ್ನು ಕೇಳಿಕೊಂಡು ಅವರ ಹತ್ರ ಹೋಗ್ತಾನೆ, ತನ್ನ ಊರು ತಲುಪ್ತಾನೆ ಅಂತ ಅರ್ಥ. ಯಥಾ ಪುಂಸು ಅಸ್ವತಂತ್ರ. ಆಮೇಲೆ ಇದಿಷ್ಟು ಕೂಡ ಇದೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಪುರುಷಂ ಎಲ್ಲಿ
ಸೌಮ್ಯ. ಸೌಮ್ಯ ಅಂತ ಸಂಬೋಧ, ಚಿಕ್ಕವ್ರನ್ನ ಕರಿಬೇಕಾದ್ರೆ ಏನಂತ ಕರಿಬೇಕು, ಶಿಷ್ಯರನ್ನ ಮಕ್ಕಳನ್ನ ಕರಿಬೇಕಾದ್ರೆ ಸೌಮ್ಯ ಅಂತ ಕರೀತಾರೆ. ಸೌಮ್ಯ ಇತೋ ಉಪತಾಪಿನಂ ಜ್ಞಾತಯ ಪರ್ಯುಪಾಸತೆ ಜಾನಾಸಿ ಮಾಮಿತಿ ತಸ್ಯ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ತಾವಜ್ಜಾನಾತಿ. ಉಪತಾಪಿನಂ, ಉಪತಾಪಿ ಅಂದರೆ ಅಬೌಟ್ ಟು ಡೈ, ಮರಣಶೆಯಲ್ಲಿದ್ದಾನೆ. ಬಂಧುಗಳೆಲ್ಲ ಬರ್ತಾರೆ, ಬಂದು ಏನಂತ ಕೇಳ್ತಾರೆ, ಜಾನಾಸಿ ಮಾಂ, ನಾನು ತಿಳಿತೀರಾ, ನಾನು ಯಾರು ಗೊತ್ತಾಯ್ತಾ ಅಂತ ಕೇಳ್ತಾ ಹೋಗ್ತಾರೆ. ಇವತ್ತು ಕೇಳೋದು ಯಾತಕ್ಕೆ, ಎಲ್ಲರೂ ಕೊಟ್ಬಿಡ್ತಾರೆ ಅಂತೆ, ಆಸಕ್ತಿ ಕೇಳ್ತಾರೆ ಪಾಪ, ಅಂತ್ಯಕಾಲ ಕೊಡ್ತಾರೆ ಅಂತೆ. ನಾನು ಗುರ್ತು ಸಿಗುತ್ತಾ ಅಂತ ಕೇಳ್ತಾರೆ. ಅದು ಗುರ್ತು ಸಿಕ್ತು ಅಂತ ಎಲ್ಲಿವರೆಗೆ ಹೇಳ್ತಾರೋ ಅಲ್ಲಿವರೆಗೂ ಅವನಿಗೇನೋ ಇಲ್ಲ, ಯೋಚನೆ ಇಲ್ಲ, ಈ ಸೇಫ್ ಅಂತ ಅವನು ಸಾವು ಬಂದಿಲ್ಲ ಇನ್ನೂ ಕೂಡ. ಆದರೆ ಯಾವಾಗ ಇವರು ಮಾತೇ ಕೇಳಿಸೋದಿಲ್ಲ, ಆಮೇಲೆ ಮಾತು ಕೇಳ್ತಾ ಇಲ್ಲ, ಆಮೇಲೆ ಗುರುತು ಹಿಡಿತಾ ಇಲ್ಲ, ಇವೆಲ್ಲ ಏನು ತೋರಿಸುತ್ತೆ, ಇನ್ನು ಅವನು ವಾಪಸ್ ಬರೋದಿಲ್ಲ. ಅದು ರಿಟೈರ್ಡ್ ವಾಪಸ್ ಹೋಗ್ತಾ ಇದ್ದಾನೆ. ಒಂದೊಂದೇ ಹೋಯ್ತವೆಲ್ಲ ಕೂಡ ಬಿಟ್ಟು ಹೋಯ್ತು. ಅದಕ್ಕೆ ವಾಂಗ್ ಮನಸ್ಸಿ ಸಂಪದ್ಯತೆ, ವಾಕ್ ಹೋಯಿತು, ಮನಸ್ಸು ಹೋಯ್ತು ಅಂದ್ರೆ ಏನು, ವಾಕ್ ಅಂದರೆ ಮಾತಾಡಕ್ಕೆ ಬರ್ತಾನೆ, ಮನಸ್ಸು ಹೋಯ್ತು ಅಂದರೆ ಗುರುತು ಹಿಡಿಲಿಕ್ಕೆ ಏನು ಗೊತ್ತಾಗ್ತಾನೆ ಇಲ್ಲ ಅವನಿಗೆ, ಆ ಥರ ಇರ್ತಾನೆ. ಆಮೇಲೆ ಪ್ರಾಣ, ಅದು ಹೋಯ್ತು. ಅದೆಲ್ಲಿ ಹೋಯ್ತು ಮನಸ್ಸು ಅಂದರೆ ಪ್ರಾಣದಲ್ಲಿ ಹೋಯ್ತು. ಪ್ರಾಣ ತೇಜಸ್ಸಿ, ಪ್ರಾಣ ಎಲ್ಲಿ ಸೇರ್ಕೊಂತು, ತೇಜಸ್ಸಿನಲ್ಲಿ. ತೇಜಸ್ ಮಹಾವಿಷ್ಣು, ಅದಕ್ಕೆ ಪ್ರಾಣ ಹೋದ್ರೆ ಪ್ರೇತ ಕಡೆ ಅಂತ ಕರೀತಾರೆ. ಮುಖದಲ್ಲಿ ಏನಿರೋದಿಲ್ಲ, ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಅದು ಪ್ರೇತನೇ, ಒಚ್ಚೆ ಸೇರೋದಿಲ್ಲ. ಜೀವ ಕಡೆ ಇರೋದೇ ಬೇರೆ, ಇದಾಗಿರೋದೇ ಬೇರೆ. ಅದಕ್ಕೋಸ್ಕರ ಪ್ರಾಣ ತೇಜಸ್ಸಲ್ಲಿ ಹೋಗುತ್ತೆ. ತೇಜ ಪರಸ್ಯಾಂ ದೇವತಾಯಾಮ್, ಮಹಾಲಕ್ಷ್ಮಿ ಪರಮಾತ್ಮನಲ್ಲಿ ನಾರಾಯಣನಲ್ಲಿ ಬರ್ತಾರೆ. ಆ ತೇಜಸ್ಸು ಹೋಯ್ತೀಗ. ಆಮೇಲೆ ಏನಾಯಿತು, ಯಾವತ್ತಾವಜ್ಜ, ಅಲ್ಲಿವರೆಗೂ ಇನ್ನು ಬದುಕಿದ್ದಾನೆ ಅಂತ ಪ್ರೋಸೆಸ್ ಇದೆ. ಆಮೇಲೆ ಗುರು ಸಿಗೋದಿಲ್ಲ. ಅಥ ಯದಾ ಅಸ್ಯ ವಾಂಗ್ ಮನಸ್ಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಮ್ ಅಥ ನ ಜಾನಾತಿ. ಆಗ ಯಾವ ತಿಳುವಳಿಕೆನೂ ಇಲ್ಲ, ನೋ ರೆಸ್ಪಾನ್ಸ್ ಅಂತ ಬಂದುಬಿಡ್ತಾರೆ. ಸಹಾಯ ಇವತ್ತೆಲ್ಲ ಆ ಡೆತ್ ಪ್ರೋಸೆಸ್ ನೋಡೋದೇ ಒಂದಿದೆ. ಇವತ್ತು ಅದು ನೋಡೋಕ್ಕೆ ಸಾಮಾನ್ಯ ನಮ್ಗೆ ಸಿಗೋದಿಲ್ಲ ಅಂತ ಅವಕಾಶ ಸಿಗೋದು ಭಾರಿ ಕಡಿಮೆ. ಎಲ್ಲೆಲ್ಲೋ ಸಾವು ನಮಗೆ ಕಣ್ಣಿಗೆ ಬೀಳೋದಿಲ್ಲ. ಇಂದು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಸಾಯ್ತಾ ಇದ್ದಿದ್ದು, ಮನೆಯಲ್ಲೇ ಇರ್ತಿದ್ದಿದ್ದು, ಜನ ಎಲ್ಲ ಸೇರೋದು, ನೋಡೋದು, ಮನೆಗೆ ಶ್ವಾಸ ಹತ್ತೋದು, ಏನು ಏದುಸ್ರು ಬಿಡಕ್ಷಣ ಮಾಡೋದು, ಜೋರಾಗಿ ಭಾರಿ ಜೋರಾಗಿ ಉಸಿರು ಬಿಡ್ತಾ ಇರ್ತಾರೆ. ಆ ಥರ ಮಾಡಿ ಕೊನೆಗೆ ಬಿಟ್ಟೋದು, ಮತ್ತೆ ಮನೆಗೆ ನಿಂತು ಸ್ಟೆಪ್ಸ್ ಇದೆ. ಇದೆಲ್ಲ ಗಂಟೆ ತಗೊಳುತ್ತೆ ಪ್ರೋಸೆಸ್ ಇದೆ, ಸರಿತಾ. ನೋಡಿದಾಗ ಇವೆಲ್ಲ ಅರ್ಥ ಆಗುತ್ತೆ, ಓ ಇದೆಲ್ಲ ಹೇಳ್ತಿದ್ದಾರೆ. ಈಗ ಒಂದೊಂದೇ ಕಡಿಮೆ ಆಗ್ತಾ ಬಂತು. ಕೊನೆಗೆ ಹೊರಟು ದೇವರು ಕರ್ಕೊಂಡು ಹೊರಟುಬಿಡ್ತಾರೆ. ಇದು ಹೋಗ್ತಾ ಇದ್ದೇನೆ ಈಗ, ಟೇಕ್ ಆಫ್ ಮಾಡ್ಬೇಕಾದ್ರೆ ಮಾಡುತ್ತಲ್ಲ ಹಾಗೆ ಟೇಕ್ ಆಫ್ ಆಗ ಪಕ್ಷಿ, ಇವನು ಜೀವ ಪಕ್ಷಿ ಆದ್ದರಿಂದ ಟೇಕ್ ಆಫ್ ಆಗಬೇಕು ಇಲ್ಲಿಂದ, ಗೊತ್ತಾಯ್ತಾ. ಅದಕ್ಕೆ ಭಾರಿ ಜೋರು ಆಯಿತಾ. ಯಾವಾಗಲೂ ಅಷ್ಟೇ ಭಾರಿ ಡೇಂಜರ್ ಇರೋದು ಟೇಕ್ ಆಫ್ ಆಗಬೇಕಾದ್ರೆ ಲ್ಯಾಂಡ್ ಮಾಡ್ಬೇಕಾರೆ, ಅದರಲ್ಲೂ ಜಾಸ್ತಿ ಲ್ಯಾಂಡ್ ಆಗಬೇಕಾದ್ರೆ. ಮತ್ತು ಎಷ್ಟೋ ಸರ್ತಿ ಹೋಗಿ ಬಂದು ನಿಮಗೆ ಗೊತ್ತಿರ್ಬೋದು, ಒಂದು ಸರ್ತಿ ವಿಮಾನದ ಇದರಲ್ಲಿ ಬಾಂಬೆಯಲ್ಲಿ ಸಮುದ್ರ ತೀರದಲ್ಲೇ ಇರೋದು ಏರ್ಪೋರ್ಟು. ಮೇಲೆ ಸೀದಾ ಹೊರಗೆ ಹೋಗ್ಬಿಟ್ಟು ಮೇಲೆ ಹೋಗಲೇ ಇಲ್ಲ, ಮೇಲೆ ಹೊರಗೆ ಹೋಗಿ ಎಷ್ಟೋ ವರ್ಷದ ಮೇಲೆ ಸಿಗ್ತದೆ ಗೊತ್ತಾಯ್ತು. ಆಗಲ್ಲ, ಎಷ್ಟೋ ವರ್ಷದ ಮೇಲೆ ಫುಲ್ ಪಾಪ ಎಷ್ಟೋ ಜನ ಹಂಡ್ರೆಡ್ಸ್ ಆಫ್ ಪೀಪಲ್. ಅದು ಟ್ರೇಸ್ ಮಾಡೋಕ್ಕೆ ಆಗಲಿಲ್ಲ ಮೊದಲು ಅಷ್ಟರ ಮಟ್ಟಿಗೆ. ಅಂದರೆ ಟೇಕ್ ಆಫ್ಗೆ ಭಾರಿ ಅಪಾಯ ಜಾಸ್ತಿ. ಬಿಡಬೇಕಾದ್ರೆ ಒಂದು ಅಪಾಯ ಇರಬೇಕಾದ್ರೆ ಸುರಕ್ಷಿತ ಒಂದು ಸ್ಟೇಜ್ ಗೆದ್ದಾಗಿರ್ಬೇಕಾಗಿದ್ದು. ಟೇಕ್ ಆಫ್ ಅಲ್ಲಿ ನಿಂತು ಹೋಯ್ತು, ಒಂದು ಸ್ಟೇಜ್ ಗೆದ್ದ, ಮುಂದಿದೆ ಅಂತ ಹೇಳ್ತಾಳ. ಅಲ್ಲಿ ಸೇಫಾಗಿ ಇಳಿದ. ಅಲ್ಲಿ ಇಳಿಬೇಕಾದ್ರೆ ಜಕ್ ಬಂದ್ಬಿಡುತ್ತೆ ಎಷ್ಟೋ ಸಲ, ಸರಕ್ಕಂತ ಹೊಡಿತಾರೆ. ಇವಾಗ ಊಟ ಮಾಡಿ ಎರಡೇ ಆಗಿಬಿಡುತ್ತಾರೆ. ಸರಿಯೋ ಸ್ವಲ್ಪ ಹೆಚ್ಚು ಕಡಿಮೆ ಮನೆ ನೋಡಿ, ಯಾವುದೋ ಇಳಿದ ಬಂದರೆ ಆ ಟ್ರ್ಯಾಕ್ ಬಿಟ್ಟು ಎಲ್ಲ ಹೋಗ್ಬಿಡುತ್ತೆ. ಮೇನ್ ಟ್ರ್ಯಾಕ್ ಬಿಟ್ಬಿಟ್ಟು ಅಲ್ಲೇ ಸರಿ ಬರ್ಬೋದು. ಎಷ್ಟು ಡೇಂಜರ್ ಆಗಲ್ಲ. ಅವೆಲ್ಲ ನೋಡಿದರೆ ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಅದು ಅರ್ಥ ಆಗುತ್ತೆ. ಜೀವ ಇಲ್ಲ ಹೊರಟಾಗಿ ಅದು ಚೇತಕೇತು ನೋಡಿದ್ಯಾ ಅಂತ ಕೇಳ್ತಾರೆ. ಮಗನಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀನು ಅಂತ ದೇವರ ಮಹಾಲಕ್ಷ್ಮಿ ದೇವರಲ್ಲಿ ಸೇರಿದ್ರು, ದೇವರು ಹೊರಟುಬಿಟ್ಟ, ಅಲ್ಲಿ ಕಥೆ ಮುಗಿದು. ಇಷ್ಟೆಲ್ಲ ಇರಬೇಕಾದ್ರೆ ನಾವೆಲ್ಲ ದೇವರಾಗ್ತೇವ? ನಾವು ದೇವರ ಅಲ್ಲ. ಅತತ್ವಮಸಿ ಶ್ವೇತಕೇತು, ಆ ದೇವರು ನೀನಲ್ಲ. ನೀನೇ ದೇವರಾಗಿ ಸಾಧ್ಯನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ದೇವರು ಏನಿದೆ, ಅನಾದಿ ನಿಧನ ಅಂತ ದೇವರಿಗೆ ವಿಷ್ಣು ಸಹಸ್ರನಾಮದಲ್ಲಿ ಅನಾದಿ ನಿಧನ ಅಂತ ಹೇಳಿ. ಅನಾದಿ ನಿಧನ ಅಂದರೆ ಏನು? ಆದಿ ಅಂದರೆ ಹುಟ್ಟು,
ನಿಧನ ಅಂದರೆ ಸಾವು, ಎರಡು ಇಲ್ಲದವನು ಅಂತ. ನಾ ಆದಿನಿಧನೆ ಯಸ್ಯ ಸಹ ಅನಾದಿನಿಧನ, ಹುಟ್ಟು ಸಾವು ಇಲ್ಲದವನು ಅಂತ. ಎದುರಿಗೆ ಸಾಯೋದು ನೋಡ್ತಾ ಇದ್ದೀಯಲ್ಲ, ನೀನು ಆ ರೀತಿ ಹೋಗಂತಾನೆ, ನೀನು ಹೇಗೆ ಆಗ್ತಿ ಅಂತ ಕೇಳ್ತಾನೆ. ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಗೊತ್ತಿಲ್ಲದೆ ನನ್ನ ಸಮಾನ ಇಲ್ಲ ಅಂತ ಬಂದಿದ್ದಿ, ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡ ಅಂತ. ಸಯಥ ನೆಕ್ಸ್ಟ್ ಈಗ ಪುರುಷಂ ಸೌಮ್ಯ ಭೂತ ಹಸ್ತಗೃಹೀತ ಮಾನಯಂತಿ. ನೆಕ್ಸ್ಟ್ ಕೇಸ್ ನಾಳೆ, ನೆಕ್ಸ್ಟ್ ಕೇಸ್ ಇಷ್ಟೆಲ್ಲ ಇದೆ. ಆಯ್ತಪ್ಪ ನೀವು ತಿಳ್ಕೊಂಡ್ರೆ ಸಂತೋಷ, ನಮ್ಗೆ ಗೊತ್ತಿಲ್ಲ, ಸರಿ ಬಿಡಿ, ನಿಮ್ಮ ಪಾಡ್ ನಿಮಗೆ, ನಮ್ಮ ಪಾಡ್ ನಮಗೆ ಅಂತ ಯಾಕೆ ಅನ್ಬಾರ್ದು. ನೀವು ಡಾಕ್ಟ್ರ್ ಆಗಿದ್ರೆ ಇಂಜಿನಿಯರ್ ಆಗಿದ್ದೀರ, ನಿಮ್ಮದು ಒಂದು ಕೋರ್ಸ್, ನಮ್ಮದು ಈಕ್ವಲ್ ಸ್ಯಾಲ್ರಿ ಅಲ್ಲ ಅಂತ ಹೇಳಬೇಕಾಯ್ತು. ತುಂಬ ಜನ ಆಗಿರ್ತಾರೆ, ಉತ್ತರ ಕೊಡ್ತಾರೆ. ತಿಳ್ಕೊಂಡ್ರೆ ಏನು, ಬಿಟ್ಟರೆ ಏನು ಅನರ್ಥ ಅಂಬುದನ್ನು ಹೇಳ್ತಾರೆ. ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪ್ರತಿಷ್ಠಿತಃ ಯದವೋರ್ಗಮಹಂಸೇನ ಕ್ರಿಯತಾಂ ಕಮಲಾ ಆಚಾರ್ಯ.